ಧ್ವನಿ ನ್ಯೂಸ್ಗೆ ಸ್ವಾಗತ. ನಂಜನಗೂಡಿನಿಂದ ಕೇರಳಕ್ಕೆ ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದ್ದ ಯೂರಿಯಾ ಜಪ್ತಿಪಡಿಸಿಕೊಂಡ ರಾಜ್ಯದ ಕೃಷಿ ಅಧಿಕಾರಿಗಳು. ಕರ್ನಾಟಕದಿಂದ ಕೇರಳಕ್ಕೆ ಅಕ್ರಮವಾಗಿ ಯೂರಿಯಾ ಸಾಗಿಸ್ತಾ ಇದ್ದ ಪ್ರಕರಣ ಸಂಬಂಧ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲೆಹೊಳೆ ಚೆಕ್ಪೋಸ್ಟ್ ಬಳಿಯ ಕೇರಳದ ಗಡಿಯಲ್ಲಿ ಗುಂಡ್ಲುಪೇಟೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿ ರಸಗೊಬ್ಬರ ಸಮೇತ ಲಾರಿಯನ್ನ ಜಪ್ತಿಪಡಿಸಿಕೊಂಡು ಮೈಸೂರು ಜಿಲ್ಲೆಯ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ಹುಲ್ಲಹಳ್ಳಿ ರಸ್ತೆಯಲ್ಲಿ ಇರುವಂತಹ ಗೋದಾಮಿನಲ್ಲಿ 800-900 ಚೀಲಗಳನ್ನು ಸುಮಾರು 15 ಟನ್ ಯೂರಿಯಾ ತುಂಬಿಸಿ ಒಂದು ಲಾರಿಯಲ್ಲಿ ತುಂಬಿಸಿ ಕೇರಳಕ್ಕೆ ಸಾಗಣೆ ಮಾಡುವಾಗ ಖಚಿತ ಮಾಹಿತಿ ಮೇರೆಗೆ ಗುಂಡ್ಲುಪೇಟೆಯ ಕೃಷಿ ಅಧಿಕಾರಿಗಳು ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ನೆರವಿನಿಂದ ಮೂಲೆಹೊಳೆ ರಸ್ತೆಯಲ್ಲಿನ ಕೇರಳ ಕರ್ನಾಟಕದ ಗಡಿಯಲ್ಲಿ ವಶಕ್ಕೆ ಪಡೆದಿದ್ರು. ಅಧಿಕಾರಿಗಳನ್ನ ಕಂಡು ಚಾಲಕ ಲಾರಿಯನ್ನ ಬಿಟ್ಟು ಪರಾರಿಯಾಗಿದ್ದ. ಆ ಬಳಿಕ ಮತ್ತೊಬ್ಬ ಚಾಲಕನ ಸಹಾಯದಿಂದ ಲಾರಿಯನ್ನ ಕರ್ನಾಟಕಕ್ಕೆ ತರಲಾಗಿದೆ. ಈ ಬಗ್ಗೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗೋದಾಮಿನ ಮಾಲೀಕ ಸೈಯದ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಾನು ಗೋದಾಮನ್ನ ಬಾಡಿಗೆಗೆ ನೀಡಿದ್ದಾಗಿ ಲಾರಿ ಮಾಲೀಕ ಹೇಳಿಕೆ ನೀಡಿದ್ದಾನೆ. ಚಾಲಕ ಹಾಗೂ ಲಾರಿಯ ಮಾಲೀಕನ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ವಶಕ್ಕೆ ಪಡೆದ ಗೊಬ್ಬರವನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿ ಅರ್ಹ ಗುಣಮಟ್ಟದಾಗಿದ್ದರೆ ರೈತರಿಗೆ ವಿತರಿಸುವ, ಇಲ್ಲದಿದ್ದರೆ ನಾಶಪಡಿಸಲಾಗುತ್ತೆ ಎಂದು ಕೃಷಿ ಅಧಿಕಾರಿ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಕೃಷಿ ಅಧಿಕಾರಿಗಳು ಅಕ್ರಮವಾಗಿ ಕೇರಳಕ್ಕೆ ಸಾಗಣೆ ಮಾಡ್ತಾ ಇದ್ದ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕೃಷಿ ಅಧಿಕಾರಿ ಕಿರಣ್ ಕುಮಾರ್, ಗಣೇಶ್ ಶರಣ್ ಉಪಸ್ಥಿತರಿದ್ದರು. ಈ ಸಮಯದ 11:11 ಸಮಯದಲ್ಲಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಮೈಸೂರು ಮತ್ತು ಉಪಕೃಷಿ ನಿರ್ದೇಶಕರು ಮೈಸೂರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ನಂಜನಗೂಡವರು ನಮಗೆ ದೂರವಾಣಿ ಮೂಲಕ ಈ ಥರ ಒಂದು ಅನಧಿಕೃತವಾಗಿ ಯೂರಿಯಾ ಗೊಬ್ಬರ ತುಂಬಿ ಒಂದು ನಂಜನಗೂಡಿನಿಂದ ನಮ್ಮ ಕೇರಳ ಕಡೆ ಮೂಲೆಹೊಳೆ ಚೆಕ್ ಪೋಸ್ಟ್ ಮೂಲಕ ಸುಲ್ತಾನ್ ಬತ್ತೇರಿ ಕಡೆ ಒಂದು ಲಾರಿ ಮೂವ್ ಆಗ್ತಿರೋ ಬಗ್ಗೆ ಮಾಹಿತಿ ನೀಡಿ ಅದನ್ನು ತಕ್ಷಣ ಅನಧಿಕೃತವಾಗಿರೋದ್ರಿಂದ ಅದನ್ನು ಸೀಸ್ ಮಾಡಿ ಪೊಲೀಸರ ಸಹಾಯಧನ ಅಂತೇಳಿ ಒಂದು ಮಾಹಿತಿ ಕೊಟ್ಟರು. ಆ ಥರ ನಾವು ಆ ಟೈಮ್ನಲ್ಲಿ ನಮ್ಮ ಕೃಷಿ ಅಧಿಕಾರಿ ಕಿರಣನ್ನು ತಕ್ಷಣ ನಾನು ಕಳಿಸಿದೆ. ನಾನು ಚಾಮರಾಜನಗರದಲ್ಲಿ ನಿನ್ನೆ ಆ ಟೈಮ್ನಲ್ಲಿ ಕೇಂದ್ರ ಕಚೇರಿ VC ಸಭೆಯಲ್ಲಿ ಇದ್ದೆ. ನಾನು ಅಲ್ಲಿಂದ ಬಂದ ನಂತರ ನಾನು ಇಲ್ಲಿ AC ಸಾಹೇಬರು ನಿನ್ನೆ ಒಂದು ಹಾವು ಕಡಿತ ರೈತ ಪ್ರಕರಣಗಳಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ನಾನು ಮತ್ತು ಅಲ್ಲಿ ಅಷ್ಟೊತ್ತಿಗೆ ಮೂಲೆಹೊಳೆ ಚೆಕ್ ಪೋಸ್ಟನ್ನ ದಾಟಿ ಸುಲ್ತಾನ್ ಬತ್ತೇರಿ 2-3 ಕಿಲೋಮೀಟರ್ ಒಳಗಡೆ ಒಂದು ಲಾರಿಯನ್ನು ಪೊಲೀಸರ ಸಹಾಯದಿಂದ ಅದನ್ನ ಹಿಡ್ಕೊಂಡಿದ್ರು. ಅಷ್ಟೊತ್ತಿಗೆ ಡ್ರೈವರ್ ಅಬ್ಸ್ಕೆಂಡ್ ಆಗಿರೋದ್ರಿಂದ ಮತ್ತು ನಾವು ಬೇರೆ ಒಂದು ತಾತ್ಕಾಲಿಕ ಡ್ರೈವರ್ನ ವ್ಯವಸ್ಥೆ ಮಾಡಿಕೊಂಡು ಮತ್ತು ಬೀಗ ಬೇರೆ ಇರಲಿಲ್ಲ. ಸೊ ಇಲ್ಲಿ ಒಬ್ಬ ಮೆಕ್ಯಾನಿಕ್ ಬೀಗವನ್ನು ತಯಾರು ಮಾಡುವ ಅಥವಾ ಬೀಗವನ್ನು ಓಪನ್ ಮಾಡೋಕ್ಕೆ ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಡು ಹೋಗಿ ಅದನ್ನು ಓಪನ್ ಮಾಡಿಸಿ ಬೀಗ ಲಾರಿಯನ್ನು ಚಾಲನೆ ಮಾಡಿ ಆ ಲಾರಿನಲ್ಲಿ ನಾವು ಅವ್ರು ಮಳೆ ಶುರುವಾಯಿತು. ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಅದು ಯೂರಿಯಾ ಇರೋದಂತ ಗೊತ್ತಾಯ್ತು. ಯಾಕಂದರೆ ಅದಕ್ಕೆ ಸಾಕಷ್ಟು ಅದಕ್ಕೆ ಪ್ಯಾಕಿಂಗ್ ಮಾಡಿದ್ರು ಮೇಲ್ಗಡೆ. ಪೂರ್ತಿಯಾಗಿ ನಾವು ಓಪನ್ ಮಾಡೋಕ್ಕೆ ಮಳೆ ಬರ್ತಿರೋಂಥ ಆಗಲಿಲ್ಲ. ಒಂದು ಪ್ರಯೋಗಕ್ಕಾಗಿ ಒಂದು 3-4 ಚೀಲದಲ್ಲಿ ನಾವು ನೋಡಿದಾಗ ಯೂರಿಯಾ ಇರೋದು ಕಂಡು ಬಂತು. ಅದನ್ನು ಮತ್ತೆ ನಾವಿಲ್ಲಿ ರಾತ್ರಿ ಸುಮಾರು 9 ಕಾಲಿಗೆ ಇಲ್ಲಿ ತಗೊಂಡ್ಬಂದ್ವಿ. ಇಲ್ಲಿಂದ ಮತ್ತು ಮೇಲಿನ ಅಧಿಕಾರಿಗಳ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಅದು ನಂಜನಗೂಡು ವ್ಯಾಪ್ತಿಗೆದಲ್ಲಿ ಪ್ರಕರಣ ಅಲ್ಲಿ CCTVಯಲ್ಲಿ ದಾಖಲೆ ಆಗಿದ್ದರಿಂದ ಅಲ್ಲಿಗೆ ನಾವು ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಈಗ ಅಲ್ಲಿ ನಂಜನಗೂಡು ಮತ್ತು ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಕೇಸು ಮತ್ತು 2 ಕೇಸು, ಒಂದು FIR ಪೊಲೀಸ್ ಇಲಾಖೆಯಲ್ಲಿ ಲಾರಿ ಮೇಲೆ ಹಾಕ್ತಾರೆ ಮತ್ತು ಇದು ಅನಧಿಕೃತವಾಗಿ ಪ್ರಕರಣವನ್ನು ಇವರು ಸಾಗಣೆ ಮಾಡಿದ್ದಕ್ಕೆ ಅದು ಸಂಬಂಧಪಟ್ಟ ಮೇಲೆ ನಮ್ಮ ಕೃಷಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಸೊ ಇವತ್ತು ಅದು ಪ್ರಕರಣವನ್ನು ದಾಖಲೆ ಮಾಡಿ ಏನು ಕಾನೂನು ಕ್ರಮ ಮುಂದೆ ತರಬೇಕು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಕೃತಕ ರಸಗೊಬ್ಬರ ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ದಾಸ್ತಾನನ್ನು ಅಕ್ರಮವಾಗಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು, ರೈತರನ್ನು ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ಕೇರಳದ ಗಡಿ ಭಾಗದಲ್ಲಿ ಇವತ್ತು ಸುಮಾರು 20-30-50ಕ್ಕೂ ಹೆಚ್ಚು ಟನ್ ರಸಗೊಬ್ಬರವನ್ನು ಇಲಾಖೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಆಗಿದೆ. ಜೊತೆಗೆ ಎಲ್ಲ ಅಂಗಡಿ ಮತ್ತು ಮುಗ್ಗಟ್ಟುಗಳಲ್ಲಿ ಯಾರ್ಯಾರು ದಾಸ್ತಾನನ್ನು ಇಟ್ಟಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ದಾಸ್ತಾನಿದೆ, ಆ ದಾಸ್ತಾನು ಸಂಬಂಧಪಟ್ಟಂಥ ಪತ್ರಿಕೆ ಹೇಳಿಕೆಯನ್ನು ಕೊಡಬೇಕು ಮತ್ತು ಅವರ ಅಂಗಡಿ ಮುಂದುಗಡೆ ದರ ಪಟ್ಟಿ ಮತ್ತು ದಾಸ್ತಾನನ್ನು ಪ್ರಕಟಣೆ ಮಾಡಬೇಕು.
ಸಂಬಂಧಪಟ್ಟ ಇಲಾಖೆಗೆ ಪ್ರತಿದಿನ ಜಿಯೋ ಟ್ಯಾಗ್ ಫೋಟೋ ಮಾಡಿ ಇಲಾಖೆಗೆ ವರದಿಯನ್ನು ಕೊಡಬೇಕು. ಅಂಥ ಸಂದರ್ಭದಲ್ಲಿ ಇಂಥ ಅಕ್ರಮ ಚಟುವಟಿಕೆಗಳು ಮತ್ತು ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ತಪ್ಪುತ್ತೆ. ಅದಕ್ಕೆ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಏನಿವತ್ತು ಅಕ್ರಮ ಸಾಗಾಟವನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು, ಅವರ ರಹದಾರಿಯನ್ನು ರದ್ದು ಮಾಡಬೇಕು, ಮತ್ತು ಯಾರು ಕಾಣದ ಕೈಗಳಿದ್ದಾವೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ.